Welcome to our channel, The Voice of the Voiceless, The Voice of Hope, मुस्लिम लीग स्पीक्स। नाजरीन आदाब, हमारे चैनल में आप तमाम का खैर मकदम है। ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ಈಗ ತಾವೆಲ್ಲರೂ ಇನಾಮದಾರ್ ಇಂಡಿಯನ್ ಮುಸ್ಲಿಂ ಯೂನಿಯನ್ ಲೀಗ್ ಇದರ ಅಧ್ಯಕ್ಷರಿಂದ ಈ ಧಾರವಾಡದಲ್ಲಿ ಇರುವ ಹುತಾತ್ಮ ಚೌಕದಲ್ಲಿ ಶಹೀದಾದ ಮೂರು ನಮ್ಮ ಹುತಾತ್ಮರ ಬಗ್ಗೆ ಕೇಳಿದರು. ಭಾಳ ಮಂದಿಗೆ ಇದರ ಇತಿಹಾಸ ಗೊತ್ತಿರಲಿಲ್ಲ. ಅವರಿಗೆ ಇತಿಹಾಸವನ್ನು ನಮಗೆ ತಿಳಿಸಿದ್ದಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇನೆ. ಏಕೆಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹಾಗೆ ಅಲ್ಲ. ಯಾಕೆಂದರೆ ಇವತ್ತು ನಾವು ಸ್ವಾತಂತ್ರ್ಯದಲ್ಲಿ ಬದುಕ್ತಾ ಇದ್ದೀವಿ. ಸ್ವಾತಂತ್ರ್ಯ ಹೇಗೆ ಸಿಕ್ತು, ಹೇಗೆ ನಮಗೆ ಈ ಸ್ವಾತಂತ್ರ್ಯ ಬಂದಿತ್ತು ಮತ್ತು ಇಲ್ಲಿ ಶಹೀದಾದ ಮೂರು ಹುತಾತ್ಮರ ಬಗ್ಗೆ ಸಹ ನಾವು ತಿಳಿದುಕೊಳ್ಬೇಕು, ಅದನ್ನು ಓದಬೇಕು. ನಾನು ಈ ಸಂದರ್ಭದಲ್ಲಿ ನಮ್ಮ ಇನಾಮದಾರ್ ಮತ್ತು ತಾವೆಲ್ಲರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ, ಇವರ ಬಗ್ಗೆ ಒಂದು ಸಣ್ಣ ಬುಕ್ಲೆಟ್ ಒಂದು ಡಿಟೇಲ್ ಆಗಿ ಒಂದು 5 ರಿಂದ 10 ಪೇಜ್ನಲ್ಲಿ ಕನ್ನಡ ಮತ್ತು ಉರ್ದು ಇಂಗ್ಲೀಷ್ನಲ್ಲಿ ಇದನ್ನು ಪ್ರಿಂಟ್ ಮಾಡಿ ಎಲ್ಲ ಶಾಲೆ ಕಾಲೇಜುಗಳಿಗೆ, ಅಂದರೆ ಆಗಸ್ಟ್ 15ರ ಸಂದರ್ಭದಲ್ಲಿ ಒಂದು ಒಳ್ಳೆಯ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಉತ್ಸವ ಇರುತ್ತದೆ. ಅಂದರೆ ಆವಾಗ ಈ ಧಾರವಾಡ ಜನತೆಗೆ ಗೊತ್ತಾಗಬೇಕು, ಧಾರವಾಡದಲ್ಲಿ ಸಹ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ, ಅವರ ಕಾನೂನು ವಿರುದ್ಧ ಹೋರಾಟ ಮಾಡಿ ಇಲ್ಲಿಯವರು ಸಹ ಹುತಾತ್ಮರಾಗಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅವರಿಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಾವು ಒಂದು ಕಾರ್ಯಕ್ರಮ ಅಥವಾ DC ಅವರಿಗೆ ಒಂದು ಮೆಮೊರಂಡಮ್ ಕೊಡುವ. ಯಾಕೆಂದರೆ ಇಲ್ಲಿ ಇದು ಇತಿಹಾಸ ಪ್ರಸಿದ್ಧ ಒಂದು ಸ್ಥಳ ಆಗಿದ್ದ ಕಾರಣ ಭಾರತ ಸರ್ಕಾರದಿಂದ ಅವರ ಇತಿಹಾಸದ ಬಗ್ಗೆ ಒಂದು ಬೋರ್ಡ್ ಗೌರ್ಮೆಂಟಿಂದ ಬರ್ತದೆ. ಅದನ್ನು ರಿಕ್ವೆಸ್ಟ್ ಮಾಡುವ ನಾವು ಎಲ್ಲರೂ ಕೂಡಿ ಅವರಿಗೆ ಇಲ್ಲಿ ಇವರ ಇತಿಹಾಸದ ಕುರಿತು ಯಾವ ತಾರೀಕಿನಿಂದ ಅವರು ಯಾಕಾಗಿ ಇಲ್ಲಿ ಹುತಾತ್ಮರಾಗಿದ್ದಾರೆ ಆ ಕುರಿತು ಸರ್ಕಾರದವರು ಒಂದು ಇತಿಹಾಸದ ಒಂದು ಚಾರ್ಟ್ ಇಲ್ಲಿ ಹಾಕಬೇಕು ಪರ್ಮನೆಂಟ್. ಅದನ್ನು ಸಹ ನಾವು ಈ ಸಂದರ್ಭದಲ್ಲಿ ಒಂದು ಡಿಸಿಷನ್ ತಗೊಂಡು ಅವರಿಗೆ ಒಂದು ಮನವಿಯನ್ನು ಕೊಡುವ. ಇಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಾವೆಲ್ಲರೂ, ನಾನು ತಮ್ಮೆಲ್ಲರಿಗೆ ಧನ್ಯವಾದ ಕೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು.